ब्रह्महृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यम् अनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये स्वस्त्यस्तु सतां श्रीगुरुभ्यो नमः हरिः ओम् ಶಾಪಗಳ ಸುರಿಮಳೆ. ಮೊದಲು ದಕ್ಷ, ಆಮೇಲೆ ನಂದಿ, ಆಮೇಲೆ ಭೃಗು, ಹೀಗೆ ಇಡೀ ಯಜ್ಞವೇ ಅರಾಜಕ ಸ್ಥಿತಿಗೆ ಬಂದು ನಿಂತಿತು. ಇಂಥ ಸಂದರ್ಭದಲ್ಲಿ ಅವರಲ್ಲಿ ವೈಮನಸ್ಯ ಅನ್ನೋದು ಬಹಳ ಕಾಲ ಮುಂದುವರಿಯಿತು. ಮಾತು ಕಥೆ ಎಲ್ಲ ನಿಂತೇ ಹೋಯ್ತು. ಈ ಸಂದರ್ಭದಲ್ಲಿ ಭೃಗುವಿನಿಂದ ಶಾಪ ಬಂದದ್ದನ್ನ ಗಮನಿಸಿ ರುದ್ರದೇವ ಸ್ವಲ್ಪ ಯಾಕಂದ್ರೆ ಇವರಿಬ್ಬರಲ್ಲಿ ಕಾರಣ ಇತ್ತು ಶಾಪ ಕೊಟ್ಕೊಳ್ಳಿಕ್ಕೆ. ಭೃಗು ಮಹರ್ಷಿಗಳ ಶಾಪಕ್ಕೆ ಏನು ಕಾರಣ ಇರಲಿಲ್ಲ. ಆದ್ರಿಂದ ಆ ಶಾಪದ ಪರಿಣಾಮಕ್ಕೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ, ಆದ್ರೆ ಮಾನಸಿಕವಾಗಿ ಸ್ವಲ್ಪ ಬೇಸರವಾದವರಂತೆ ಅಲ್ಲಿಂದ ಹೊರಟು ಹೋದ. ಆ ನಂತರ ಗಂಗಾ ಯಮುನಾ ಎರಡೂ ಸೇರುವಂತಹ ಪ್ರಯಾಗ ಕ್ಷೇತ್ರದಲ್ಲಿ ಸ್ನಾನ ಮಾಡಿ ಉಳಿದ ಎಲ್ಲ ಯಾಗಕ್ಕೆ ಬಂದಂತಹ ಸಭ್ಯರು, ಸಭಾಸದರು ಹೊರಟು ಹೋದ್ರು ತಮ್ಮ ತಮ್ಮ ಸ್ಥಾನಕ್ಕೆ. ಈ ಇಬ್ಬರ ನಡುವಿನ ಜಗಳ ದೇವಲೋಕದ ತನಕವೂ ಮುಟ್ಟಿತ್ತು. ಅದಕ್ಕೆ ಸರಿಯಾಗಿ ಅದೇ ಹೊತ್ತಿಗೆ ಪ್ರಾಜಾಪತ್ಯ ಧರ್ಮವನ್ನ ಪಾಲಿಸಲಿಕ್ಕೆ ಅಧಿಕಾರವನ್ನ ಚತುರ್ಮುಖ ದಕ್ಷನಿಗೆ ವಹಿಸಿದ ಬಳಿಕ ದಕ್ಷ ವಿಶೇಷವಾದ ಒಂದು ಯಜ್ಞವನ್ನ ಕೈಗೊಂಡ. ಆ ಯಜ್ಞಕ್ಕೆ ಬ್ರಹ್ಮ ಋಷಿಗಳು, ದೇವ ಋಷಿಗಳು, ಪಿತೃಗಳು ಎಲ್ಲರೂ ಕೂಡ ಹೋಗಿದ್ದಾರೆ. ಹೋಗಿ ಅವನಿಂದ ಸತ್ಕೃತರಾಗಿದ್ದಾರೆ. ಎಲ್ಲರನ್ನೂ ಸಪತ್ನೀಕರಾಗಿ ಬರ್ಲಿಕ್ಕೆ ಹೇಳಿದ್ರಿಂದ ಆ ಎಲ್ಲ ಹೆಣ್ಣು ಮಕ್ಕಳು ಕೂಡ ಆ ಸತ್ಕಾರವನ್ನ ಪಡೆದು ಎಲ್ಲ ಕಡೆ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಆಕಾಶ ಮಾರ್ಗವಾಗಿ ಹೋಗ್ತಾ ಇದ್ದದ್ರಲ್ಲಿ ಯಾರೋ ಇಬ್ಬರು ಉಪದೇವತೆಗಳು ಪರಸ್ಪರ ಮಾತಾಡಿಕೊಳ್ತಾ ಇರುವುದನ್ನ ಪಾರ್ವತಿ ಅಂದ್ರೆ ದಾಕ್ಷಾಯಿಣಿ ಕೇಳಿಸಿಕೊಳ್ತಾಳೆ. ಕೇಳಿಸಿಕೊಂಡಾಗ ತಂದೆ ಒಂದು ದೊಡ್ಡ ಯಜ್ಞ ಮಾಡ್ತಾ ಇದ್ದಾನೆ. ಆ ಯಜ್ಞದಲ್ಲಿ ಬಹಳ ವಿಶೇಷವಾದ ವೈಭವ ಕಾಣಿಸ್ತಿದೆ. ಅದನ್ನ ಯೋಚನೆ ಮಾಡಿದ್ನು. ಅದು ಕೂಡ ಉಪದೇವತೆಗಳೆಲ್ಲ ಅವರ ಕೊರಳಲ್ಲಿ ಬಗೆ ಬಗೆಯ ಮಾಲೆಗಳನ್ನ, ತೋಳಿಗೆ ವಂಕಿಯನ್ನ, ಕೈಗೆ ಕಡಗವನ್ನ, ಬೆರಳಿಗೆ ಉಂಗುರಗಳನ್ನ ಹತ್ತತ್ತೆ ಇತ್ತು, ಹತ್ತತ್ತೆ ಕೊಟ್ಟಿದ್ರು. 20 ಉಂಗುರ ಕೊಡ್ತಿದ್ರು. ಎಲ್ಲಾ ಕಡೆಗೆ ಮೈ ತುಂಬಾ ಆಭರಣಗಳನ್ನ ಹಾಕೊಂಡು ಓಡಾಡ್ತಾ ಇರುವುದನ್ನ, ಅವರವರ ಗಂಡಂದಿರ ಜೊತೆಗೆ ಓಡಾಡ್ತಾ ಇರುವುದನ್ನ ಕಾಣ್ತಾಳೆ ದಾಕ್ಷಾಯಿಣಿ ಸತೀದೇವಿ. ಅವ್ರು ಕೆಲವರಿಗೆ ಬೇಕು ಅಂತಾನೆ ಮಾತಾಡುವಾಗ, ಅದು ಇವತ್ತು ಏನಾಯ್ತು ಅಂತಂದ್ರೆ ಅಂತ ಕೈ ಬೆರಳಲ್ಲಿ ಉಂಗುರ ಇದ್ರೆ ಜೋರ್ ಕೈ ಅಡ್ಡ ಬರ್ತಾ ಇರುತ್ತೆ. ಎಲ್ಲದಕ್ಕೂ ಅದು ಸರಿ, ಆಭರಣವನ್ನ ಸರಿ ಮಾಡ್ಕೊಳ್ಳೋದು, ಆಗಾಗ ಅದನ್ನ ಮೇಲೆ ಕೇಳ್ಕೊಳ್ಳೋದು, ಅದನ್ನ ತೆಗೆದು ಹಿಂದಕ್ಕೆ ಮುಂದಕ್ಕೆ ಹಾಕೊಳ್ಳೋದು ಎಲ್ಲ ರಿಪೀಟೆಡ್ಲಿ ತೋರಿಸ್ತಾನೆ ಇದ್ದಾರೆ. ಇದನ್ನ ನೋಡಿ ಅವಳಿಗೆ ಅರ್ಥ ಆಯ್ತು. ಎಲ್ಲರಿಗೂ ಅವರು ಕೊಟ್ಟ ಉಡುಗೊರೆ ಮತ್ತೆ ತಾವು ಹಾಕೊಂಡಿರುವ
ಆಭರಣಗಳು ಚೆನ್ನಾಗಿದೆ ಅಂತ ತೋರ್ಪಡಿಸ್ತಾ ಇದ್ದಾರೆ ಅಂತ. ಅದು ಕೂಡ ಬೇಕು ಅಂತ ಅವಳ ವಾಸಸ್ಥಾನದ ಮೇಲೆನೆ, ಕೈಲಾಸದ ಮೇಲೆನೆ ಎಲ್ಲೂ ವಿಮಾನ ಲ್ಯಾಂಡ್ ಆಗಲ್ಲ. ಅಲ್ಲಲ್ಲೇ ಹೀಗೆ ನೋಡ್ಕೊಂಡು ತೋರಿಸ್ಕೊಂಡು ಹೋಗುದು. ಎಷ್ಟ್ ಚೆನ್ನಾಗ್ ಬೇಕಂತ ಶಬ್ದ ಮಾಡುದು, ಕಿಣಿ ಕಿಣಿ ಕಣಕಣ ಅಂತೆಲ್ಲ ಹೆಜ್ಜೆದ್ದು ಕೈ ಬಳೆದ್ದು ಎಲ್ಲ ಆಭರಣಗಳ ಶಬ್ದಗಳು ಕೂಡ ಯಾಕೋ ಕೈಲಾಸದ ಗೋಡೆಗೆ ಭಟ್ ಅಂತ ಹೊಡೆದು ಹೋಗ್ತಾ ಇತ್ತು. ಆ ಸದ್ದು ಕೇಳಿದಾಗಲೆಲ್ಲ ಇವಳ ಕಿವಿಗೆನೆ ನನ್ಗೆ ಇಂಥದ್ದೊಂದು ಅವಕಾಶ ಸಿಗ್ಲಿಲ್ಲಲ್ಲ ಅಂತ ಯೋಚನೆ ಮಾಡಿ ಸೀದಾ ಪತಿಂ ಭೂತ ಪತಿಂ ದೇವಂ ಔತ್ಕಂಠ್ಯಾತ್ ಅಭ್ಯಭಾಷತ. ತುಂಬಾ ದುಃಖ ಆಯ್ತು ಅವಳಿಗೆ. ಯಾರು ಒಬ್ರು ಕೂಡ ತವರು ಮನೆಯಿಂದ ಹೀಗೊಂದು ಯಜ್ಞ ನಡೀತಾ ಇದೆ ಅಂತ ಒಂದು ಲೆಟರ್ ಬರಲಿಲ್ಲ, ಒಂದು ಫೋನ್ ಮಾಡ್ಲಿಲ್ಲ, ಒಂದು ಮೆಸೇಜ್ ಹಾಕ್ಲಿಲ್ಲ. ಯಾಕೆ ಹಿಂಗ್ ಮಾಡ್ತಾರೆ ಅಂತ ಅವಳಿಗೆ ತುಂಬಾ ದುಃಖ ಆಯ್ತು. ಔತ್ಕಂಠ್ಯಾತ್, ತುಂಬಾ ಕಂಠ ಉಕ್ಕಿ ಬಂತವಳಿಗೆ. ಗಂಡನ ಹತ್ರ ಮಾತಾಡ್ತಾಳೆ. ಸತ್ಯುವಾಚ ಪ್ರಜಾಪತೆಸ್ತೆ ಶ್ವಶುರಸ್ಯ ಸಾಂಪ್ರತಂ ನಿರ್ಯಾಪಿತೋ ಯಜ್ಞ ಮಹೋತ್ಸವ ಕಿಲ ವಯಂಚ ತತ್ರಾನುಸರಾಮವಾಮತೆ ಯದ್ಯರ್ಥಿತಾಮೀ ವಿಬುಧ ಪ್ರಯಾಂತಿ. ಪರಮ ಮಂಗಳ ಸ್ವರೂಪನಾದ ಓ ರುದ್ರದೇವನೇ, ನಿಮ್ಮ ಮಾವ ಪ್ರಜಾಪತಿಸ್ತೆ ಶ್ವಶುರಸ್ಯ ಸಾಂಪ್ರತಂ, ನಿನ್ನ ಮಾವ ದಕ್ಷ ಪ್ರಜಾಪತಿ ಈಗ ಯಜ್ಞ ಮಹೋತ್ಸವ ನಿರ್ಯಾಪಿತ, ಒಂದು ದೊಡ್ಡ ಯಜ್ಞವನ್ನ ಉತ್ಸವದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಎಲ್ರೂ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಯಾರೊಬ್ರು ಕೂಡ ಆ ಯಜ್ಞಕ್ಕೆ ಹೋಗದವರು ಅಂತಿಲ್ಲ. ಎಲ್ಲರ ಮನೆಗೂ ಬಹಳ ಕಾಲದ ನಂತರ ಬೀಗ ಬೀಳ್ತಾ ಇದೆ. ಯಾರೂ ಕೂಡ ಇಷ್ಟು ದೊಡ್ಡ ಪ್ರಮಾಣದ ಯಾಗವನ್ನ ಮಾಡಿರ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಯಾರು ನಿನ್ನೆ ಮೊನ್ನೆ ಅಧಿಕಾರ ತಗೊಂಡಂತಹ ಉಪದೇವತೆಗಳು ಕೂಡ ಮೈ ಮೇಲೆಲ್ಲ ಆಭರಣಗಳನ್ನ ಪೇರಿಕೊಂಡು, ಭಾರ ಆಗುತ್ತೆ ಅಂತಾದ್ರೂ ತೊಂದ್ರೆ ಇಲ್ಲ, ಕುತ್ತಿಗೆ ನೋಯತ್ತೆ ಅಂದ್ರೂ ತೊಂದ್ರೆ ಇಲ್ಲ, ಎದುರುಗಡೆ ಅವರಿಗೆ ಕಣ್ಣು ಉರಿಸ್ಬೇಕು ಅನ್ನುವ ಅಷ್ಟೇ ಕಾರಣಕ್ಕೆ ಅನ್ನುವ ಹಾಗೆ ಓಡಾಡ್ತಾ ಇದ್ದಾರೆ. ವಯಂಚ ತತ್ರಾನುಸರಾಮ. ಹೇ ವಾಮದೇವ, ವಾಮ ಅಂತ ದೇವರಿಗೆ, ರುದ್ರದೇವನಿಗೆ ಸುಂದರವಾದ ಹೆಸರು. ವಾಮ ಅಂದ್ರೆ ಸುಂದರ ಅಂತ ಅರ್ಥ, ವಾಮ ಅಂದ್ರೆ ಪರಮ ಮಂಗಳ ಅಂತ ಅರ್ಥ. ವಾಮದೇವ ಅಂದ್ರೆ ಪರಮ ಮಂಗಳರಾದ ದೇವತೆಗಳಲ್ಲಿ ಹೆಚ್ಚಿನವನು, ಹಿರಿಯನು. ಯದ್ಯರ್ಥಿತಾಮಿ ವಿಬುಧ ಪ್ರಯಾಂತಿ, ನೀವು ಇಷ್ಟಪಡುವುದಾದ್ರೆ ನಾವು ಹೋಗೋಣವಾ, ನಮಗೂ ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಗಂಡನನ್ನ ಕೇಳ್ತಾಳೆ. ತಸ್ಮಿನ್ ಭಗಿನ್ಯೋ ಮಮ ಭರ್ತೃಭಿಃ ಸ್ವಕೈಃ ಧ್ರುವಂ ಗಮಿಷ್ಯಂತಿ ಸುಹೃದ್ದಿದೃಕ್ಷವ ಅಹಂಚ ತಸ್ಮಿನ್ ಭವತಾಭಿಕಾಮಯಿ ಸಹೋಪನೀತಂ ಪರಿಬರ್ಹಮರ್ಹಿತುಂ. ಯಜ್ಞಕ್ಕೆ ನನ್ನ ಅಕ್ಕ ತಂಗಿಯರೆಲ್ಲ ಬಂದಿರ್ತಾರೆ, ಸತಿಯರು. ಅವರು ಕೂಡ ದಾಕ್ಷಾಯಣಿಯರು. ಆತ್ಮೀಯರಾದ ವ್ಯಕ್ತಿಗಳನ್ನ ನೋಡುವ ಬಯಕೆ ಯಾರಿಗಾದ್ರೂ ಇದ್ದೇ ಇರುತ್ತೆ. ತಮ್ಮ ಪತಿಯರ ಜೊತೆಗೆ ಎಲ್ಲರೂ ಕೂಡ ಬಂದಿರ್ತಾರೆ. ನಾನು ಕೂಡ ಅದೇ ಬಯಕೆಯಿಂದ ತಂದೆಯ ಮನೆಗೆ ಹೋಗಬೇಕು ಅಂತ ಆಸೆ ಪಡ್ತಾ ಇದ್ದೇನೆ. ತಂದೆ ತಾಯಿಗಳು ಉಡುಗೊರೆ ಕೊಟ್ಟಾಗ ನೀನ್ ಪಕ್ಕದಲ್ಲಿ ಇರ್ಬೇಕು ನಂಗೆ ತಗೊಳ್ಳಿಕ್ಕೆ. ನಾನೊಬ್ಳೆ ಹೋಗ್ತೇನೆ, ನಾನೇ ಎಲ್ಲ ತಗೊಂಡ್ ಬರ್ತೇನೆ, ನಂಗೆ ಅದು ಚೆನ್ನಾಗಿರಲ್ಲ. ಆ ಮಾತು ತುಂಬಾ ಚಂದ. ಸಹೋಪನೀತಂ ಪರಿಬರ್ಹ ಮರ್ಹಿತುಂ. ನಾವೇನಾದ್ರೂ ಆ ಸಭೆಯಲ್ಲಿ ಕಾಣಿಸ್ಕೊಳ್ಬೇಕು ಅಂದ್ರೆ ನಿನ್ ಜೊತೆಗೇ ಕಾಣಿಸ್ಕೊಳ್ಬೇಕು. ನಾವೇನಾದ್ರೂ ಅವರಿಗೆ ಉಡುಗೊರೆ ಕೊಡ್ಬೇಕು ಅಂದ್ರೆ ನಿನ್ ಜೊತೆಗೇನೆ ಕೊಡ್ಬೇಕು. ಅವ್ರೇನಾದ್ರೂ ನಮಗೆ ಮರ್ಯಾದೆ ಮಾಡ್ತಾರೆ ಅಂದ್ರೆ ಅದು ನಿನ್ ಜೊತೆಗೇನೆ ನನಗೆ ಮರ್ಯಾದೆ ಮಾಡ್ಬೇಕು. ನಾನೇ ಒಬ್ಳಾಗಿ ಹೋಗಿ ಅಲ್ಲಿ ಗೌಜು ಗದ್ದಲದ ಊಟ ಉಂಡು ಏನೋ ಹೋದ ಪುಟ್ಟ ಬಂದೆ ಪುಟ್ಟಿ ಅಂತ ಅನ್ನೋ ಸ್ಥಿತಿ ಬರಬಾರದು. ಅದಕ್ಕೋಸ್ಕರ ನಿನ್ನ ಜೊತೆಗೇ ಇದ್ದು ಅದು ಹೋದ ಪುಟ್ಟಿ ಆಗ್ಬೇಕಿತ್ತು, ಪುಟ್ಟ ಅಂದ್ರೆ ಅಷ್ಟೇ. ಈಗ ಇವಳು ಹೇಳುದಲ್ವಾ ಸತಿ, ಇಲ್ಲಾಂದ್ರೆ ಹೋದ ಪುಟ್ಟ ಬಂದ ಪುಟ್ಟ ಅಂತ. ಹಾಗಾಗಬಾರದು. ನಿಮ್ ಜೊತೆಗೆ ಎಲ್ಲ ಸೌಖ್ಯವನ್ನ ನಾನು ಅನುಭವಿಸ್ಬೇಕು ಅಂತ ಆಸೆ ಅಂತ ಸತಿ ತನ್ನ ಗಂಡನನ್ನ ಆಪ್ಯಾಯಮಾನವಾದ ರೀತಿಯಲ್ಲಿ ಕೇಳ್ತಾ ಇದ್ದಾಳೆ. ಶಂಭುರುವಾಚ, ಅದಕ್ಕೆ ಪ್ರತ್ಯುತ್ತರವನ್ನ ರುದ್ರದೇವ, ತ್ವಯೋದಿತಂ ಶೋಭನಮೇವ ಶೋಭನೆ ಅನಾಹುತ ಅಪ್ಯಭಿಯಾಂತಿ ಬಂಧುಷು ತೇ ಯದ್ಯನುತ್ಪಾದಿತ ದೋಷ ದೃಷ್ಟಯಃ ಬಲೀಯಸಾನಾತ್ಮ್ಯವದೇನ ಮನ್ಯುನ. ಮಂಗಳ ಸ್ವರೂಪಳಾದಂತಹ ಓ ದಾಕ್ಷಾಯಿಣಿ, ಶೋಭನೆ, ನೀನ್ ಹೇಳಿದ್ ಸರಿ. ತ್ವಯಾ ಉದಿತಂ ಶೋಭನಮೇವ, ಹೋಗ್ಬೇಕು, ಬಂಧುಗಳಲ್ಲಿ ಒಡನಾಟ ಇರಬೇಕು, ಯಾವತ್ತೂ ಅವರನ್ನ ದೂರ ಇಡಬಾರದು, ಪರಸ್ಪರ ಒಳ್ಳೆಯ ಸಂವಾದಗಳು ಆಗಾಗ ನಡೀತಾ ಇರಬೇಕು ಅನ್ನುವ ನಿನ್ನ ಬಯಕೆ ಕರೆಕ್ಟ್.
ಅನಾಹುತ ಅಪಿ ಅಭಿಯಾಂತಿ ಬಂಧುಷು. ತುಂಬಾ ಆತ್ಮೀಯರಿದ್ದಾಗ ಕರೆ ಕೊಡಬೇಕಾಗಿಲ್ಲ, ಸೀದಾ ಅಲ್ಲಿಗೆ ಹೋಗ್ಬೇಕು, ಮಾತಾಡಿಸ್ಬೇಕು. ಅವರು ಸರ್ಪ್ರೈಸ್, ಅಯ್ಯೋ ನಾನೇ ಮರ್ತು ಬಿಟ್ಟೆ ಅಂತ ಅವರಿಗೆ ಒಂಥರ ಗಿಲ್ಟ್ ಆಗ್ಬೇಕು. ಅಷ್ಟು ನಮ್ಮ ಆತ್ಮೀಯತೆಯಿಂದ ನಾವು ಹೋಗಿ ಮಾತಾಡಿಸ್ಕೊಂಡು ಬರ್ಬೇಕಾದ್ ನಮ್ಮ ಕರ್ತವ್ಯ. ಆದ್ರೆ ಒಂದು ವಿಷಯ ನೀನು ಇಲ್ಲೊಂದು ತಿಳ್ಕೊಳ್ಬೇಕಾದ್ದೇನು ಅಂದ್ರೆ, ದೇಹಾಭಿಮಾನ ಜನ್ಯವಾದಂತ ಅಹಂಕಾರ ಮತ್ತು ಕ್ರೋಧದಿಂದಲೂ ಅವರ ದೃಷ್ಟಿಯಲ್ಲಿ ದೋಷ ಉಂಟಾಗಿರಬಾರದು. ಎಂಥ ಬಂಧುಗಳಲ್ಲಿ ನಾವು ಹೋಗಿ ಸೇರ್ಬೇಕು ಅಂದ್ರೆ, ಅವರು ತಮ್ಮ ಪ್ರತಿಷ್ಠೆಯನ್ನ ಎಲ್ಲೂ ಕಾಯ್ದುಕೊಳ್ಬೇಕು ಅಂತ ಅಪೇಕ್ಷೆ ಪಡಬಾರದು. ನಾವು ಯಾರನ್ನು ಕರಿತೇವೆ ಅವ್ರು ಮಾತ್ರ ಬರ್ಬೇಕು ಅಂತ ಅಪೇಕ್ಷೆ ಇದ್ದಾಗ ನಾವು ಮನೆಗೆ ಹೋದ್ರೆ ಅದು ಅವಮಾನಕ್ಕೆ ಕಾರಣ ಆಗುತ್ತೆ. ಯಾರು ನಾವು ಅನಿರೀಕ್ಷಿತವಾಗಿ ಬಂದಾಗ್ಲೂ ಅತ್ಯಂತ ಪ್ರೀತಿಯಿಂದ ನಮ್ಮನ್ನ ಬರಮಾಡಿಕೊಳ್ತಾರೆ, ಅಯ್ಯೋ ನಾನ್ ನಿಮ್ಗೆ ಹೇಳ್ಬೇಕು ಅಂತಿದ್ದೆ ಮರ್ತೇ ಬಿಡ್ತು, ಆಮೇಲೆ ಹೆಚ್ಚಿನ ಕಾಳಜಿ ತೋರಿಸಿ ನಾವು ಬಂದದ್ದಕ್ಕೆ ಹೆಚ್ಚು ತೃಪ್ತಿ ಪಡುವ, ಸಂತೋಷ ಪಡುವ ಮಂದಿಯ ಮನೆಗಾದ್ರೆ ನಾವು ಹೋಗ್ಬೇಕು. ಬಂದಾಗ ಟಿವಿ ನೋಡ್ತಾ, ಬಂದ್ರ ಸ್ವಲ್ಪ ಇರಿ, ಒಂದೇನೋ ಅಡ್ವರ್ಟೈಸ್ಮೆಂಟ್ ಬಂದಾಗ ಒಂಚೂರು ಏನಾದ್ರೂ ಬಿಸಿ ಬಿಸಿ ಕೊಡ್ತೇನೆ, ಅದು ಒಲೆಯಲ್ಲಿ ಉರಿತಾ ಇದ್ರೆ, ಇಲ್ಲಾಂದ್ರೆ ಸ್ವಲ್ಪ ತಣ್ಣಗಿದ್ದೆ ತಗೊಳ್ಬೇಕು, ಸುಧಾರಿಸ್ಕೊಳ್ಬೇಕು. ಇವತ್ತು ತುಂಬಾ ಇಂಪಾರ್ಟೆಂಟ್, ಇವತ್ತು ರೀಕ್ಯಾಪ್ ನೋಡ್ಲಿಲ್ಲ, ನಿನ್ನೆದು ಏನು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೋಸ್ಕರ ಇಲ್ಲೇ ಕೂತಿದ್ದೇನೆ ಅಂತ ಬಂದವರನ್ನು ಬಂಧನಕ್ಕೆ ಒಳಪಡಿಸಿ ಟಿವಿ ಮುಂದೆ ಒದ್ದಾಟ ಪಡಿಸುವಂತಹ ಮಂದಿಯ ಮನೆಗಾದ್ರೆ ಮತ್ತೊಮ್ಮೆ ಬಂದು ಹೋಗಬೇಕು ಅಂತ ಅನ್ನಿಸುವಂತಹ ಆಸೆಯೇ ಕಂದಿ ಹೋಗುತ್ತೆ, ಕುಂದಿ ಹೋಗುತ್ತೆ. ಅದಕ್ಕೋಸ್ಕರ ಅವನು ಹೇಳ್ತಾನೆ, ದೃಷ್ಟಿ ಶುದ್ಧವಾಗಿದ್ರೆ ಎಂಥವ್ರ ಮನೆಗಾದ್ರೂ ಹೋಗ್ಬೋದು. ವಿದ್ಯಾ ತಪೋ ವಿತ್ತವ ಪೂರ್ವಯಃ ಕುಲೈ ಸತಾಂ ಗುಣೈ ಷಡ್ಭಿರ ಸತ್ತಮಾಮದೈ ಸ್ಮೃತೌ ಹತಾಯಾಮ್ ಅಭಿಮಾನ ದರ್ದೃಶ ತಪ್ತಾನ ಪಶ್ಯಂತಿ ಹಿ ಧಾಮ ಭೂಯಸಾಂ. ವಿದ್ಯೆ, ತಪಸ್ಸು, ವಿತ್ತ, ವಯಸ್ಸು ಅಥವಾ ಶರೀರದ ಬಲ, ಯೌವನ ಮತ್ತು ಉಚ್ಚವಾದ ಕುಲ, ಇದು ಸಜ್ಜನರಿಗಿದ್ರೆ ತುಂಬಾ ಬೆಲೆ ಬಾಳುತ್ತೆ. ವಿದ್ಯಾ ತಪೋವಿತ್ತ ವಪುರ್ ವಯಃ ಕುಲೈಹಿ, ಇದಿಷ್ಟು ಗುಣಗಳಿದ್ದಾಗ ಷಡ್ಭಿಹಿ ಸತಾಂ ಗುಣೈಹಿ, ಸತಾಂ ಸಜ್ಜನರಿಗೆ ಈ ಗುಣಗಳೆಲ್ಲ ಇದೆಯಲ್ಲ, ಇದು ಹೆಚ್ಚು ಅರ್ಥಪೂರ್ಣ ಅಂತ ಅನ್ಸುತ್ತೆ. ಅಸತ್ತಮ, ಒಂದು ವೇಳೆ ಸಜ್ಜನರಲ್ಲದವರಾದ್ರೆ ಅವ್ರ ಹತ್ರ ವಿದ್ಯೆ ಇದ್ರೆ, ತಪಸ್ಸು ಇದ್ರೆ ಅಥವಾ ಸಂಪತ್ತಿದ್ರೆ, ಇದು ಎಲ್ಲವೂ ಕೂಡ ಇನ್ನೊಬ್ಬರನ್ನ ಹಳೀಲಿಕ್ಕೆ, ಇನ್ನೊಬ್ಬರನ್ನ ಕೆಳಗಿಳಿಸ್ಲಿಕ್ಕೆ ಅನ್ನುವ ರೀತಿಯಲ್ಲಿ ಇರುತ್ತೆ. ಅವರು ದುರ್ಗುಣಗಳಿಂದ ಅಹಂಕಾರ ಪೀಡಿತರಾಗಿ ಶಾಸ್ತ್ರಜ್ಞಾನ ಕುರುಡುತನಕ್ಕೆ ಕಾರಣವಾಗುತ್ತೆ. ಅವರ ಶಾಸ್ತ್ರಜ್ಞಾನವೇ ಅವರನ್ನ ಕುರುಡನ್ನಾಗಿಸುತ್ತೆ. ದೃಷ್ಟಿ ದೋಷಪೂರ್ಣವಾದಾಗ ಮಾತ್ಸರ್ಯದಿಂದ ಹೊಟ್ಟೆಯಲ್ಲಿ ಬಗ 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 ಅಂತ ಬೇಯ್ತಿರ್ತಾರೆ. ಅವರಿಗೆ ಒಳ್ಳೆಯವರ ಒಳ್ಳೆತನ ಸಹಿಸ್ಲಿಕ್ಕೂ ಆಗಲ್ಲ. ತಾವು ಕೆಟ್ಟವರು ಹೋಗ್ಲಿ, ಏನೋ ಅವ್ಯವಸ್ಥೆ, ಆದ್ರೆ ಒಳ್ಳೆಯವರಾಗಿರುವುದನ್ನೂ ಕಾಣ್ಲಿಕ್ಕಾಗಲ್ಲ ಅವರಿಗೆ. ಅಷ್ಟು ಹೊಟ್ಟೆ ಉರಿ ಪಟ್ಕೊಂಡು ನಾವ್ಯಾಕೆ ಅವರ ಹೊಟ್ಟೆಗೆ ತುಪ್ಪ ಹಾಕ್ಬೇಕು, ಬೆಂಕಿಗೆ ಬಿಟ್ಟು ಬಿಟ್ರೆ ಒಳ್ಳೇದು. ಅಂತವರ ಹತ್ತಿರಕ್ಕೆ ನಾವು ಹೋಗದೆ ಇರುವುದೇ ಉತ್ತಮ. ಇವೆಲ್ಲ ಒಳ್ಳೆ ಗುಣ. ವಿದ್ಯೆಯು ಒಳ್ಳೇದು, ತಪಸ್ಸು ಆದ್ರಿಂದಾಗಿ ವಿದ್ಯೆ ಇದ್ದ ತಕ್ಷಣ ಒಳ್ಳೆಯವರಾಗ್ಬೇಕಾಗಿಲ್ಲ. ಬಿನ್ ಲ್ಯಾಡನಿಗೆ 11 ಗೋಲ್ಡ್ ಮೆಡಲಿಸ್ಟ್ ಅವನು ಅಮೆರಿಕಾದಲ್ಲಿ. ಅವನಷ್ಟು ವಿದ್ಯಾವಂತನೇ ಇರ್ಲಿಲ್ಲ ಆ ಕಾಲದಲ್ಲಿ. ಬಾಂಬ್ ತಯಾರಿಕೆಯು ಅಥವಾ ಇನ್ನೇನೇನೇನು ಕೆಮಿಸ್ಟ್ರಿಗಳನ್ನೆಲ್ಲ ಎಷ್ಟು ಅಭ್ಯಾಸ ಮಾಡಿದ್ದ ಅಂದ್ರೆ ಅವನಷ್ಟು ಉತ್ತಮನಾದ ಆ ಕಾಲದ ವ್ಯಕ್ತಿಯೇ ಇರ್ಲಿಲ್ಲ. ಏನ್ ಮಾಡ್ದ, ಅದೇ ದೇಶಕ್ಕೆ ತಗೊಂಡೋಗಿ ಬಾಂಬ್ ಹಾಕ್ದ. ಎಲ್ಲಿ ಕಲ್ತಿದ್ನೋ ಅಲ್ಲೇ. ಅವರು ಒಳಗಿನಿಂದ ಸ್ವಭಾವ ಚೆನ್ನಾಗಿಲ್ಲ ಅಂದ್ರೆ ಅವರ ವಿದ್ಯೆ ಆಗಲಿ, ತಪಸ್ಸಾಗಲಿ, ದುಡ್ಡಾಗಲಿ, ದೈಹಿಕ ಬಲವಾಗಲಿ, ವಯಸ್ಸಿನಲ್ಲಿ ಹಿರಿತನವೋ ಕಿರಿತನವೋ ಏನೇ ಇರ್ಲಿ, ಅಥವಾ ಉತ್ತಮ ಕುಲವೇ ಆಗಿರ್ಲಿ, ಸ್ವಭಾವ ಚೆನ್ನಾಗಿಲ್ಲ ಅಂದ್ರೆ, ದುರ್ಜನಾಗಿದ್ದ ಅಂದ್ರೆ ಇದು ಮಾತ್ಸರ್ಯಕ್ಕೆ ಕಾರಣವಾಗುತ್ತೆ. ಉತ್ತಮವಾದ ವ್ಯಕ್ತಿಗಳನ್ನ ಕಂಡಾಗಲೂ ಹಲುಬುತ್ತಾ ಇರ್ತಾರೆ. ಅವ್ರತ್ರ ಮಾತ್ರ ಇದೆಲ್ಲ ಇರ್ಬೇಕಾ, ನನ್ನ ಹತ್ರ ಯಾಕೆ ಇರಬಾರ್ದು ಇದೆಲ್ಲ ಅಂತ ಒದ್ದಾಡ್ತಾ ಇರ್ತಾರೆ. ಅದರಿಂದಾಗಿ ಅಂಥವರ ಕಣ್ಣಿಗೆ ಬೀಳದಿರುವುದೇ ಶ್ರೇಷ್ಠ. ಯಾಕೆಂದ್ರೆ ಅಂಥವರ ದೃಷ್ಟಿ ಬಹಳ ಬೇಗ ಬೀಳುತ್ತೆ, ಬಹಳ ಬೇಗ ಅದು ಪೆಟ್ಟು ಆಗುತ್ತೆ. ಅದರಿಂದಾಗಿ ಅವರ ಕಣ್ಣಿಗೆ ಬೀಳದಂತೆ ದೂರ ಇರುವುದೇ ಉತ್ತಮ. ನೈತಾದೃಶಾನಾಂ ಸ್ವಜನವ್ಯಪೇಕ್ಷೆಯ ಗೃಹಾನ್ ಪ್ರತೀಯಾತ ಅನವಸ್ಥಿತಾತ್ಮನಾಂ ಏಭ್ಯಾಗತಾನ್ ವಕ್ರಧಿಯಾಭಿಚಕ್ಷತೆ ಆರೋಪಿತ ಭ್ರೂರಭಿಮರ್ಶನಾಕ್ಷಿಭಿಃ.
ಅಲ್ಲ ಇಂಥವ್ರ ಮನೆಗೆ ಬಂಧುಗಳು ತಾನೆ ಅನ್ನುವ ಭಾವದಿಂದ ಅಕಸ್ಮಾತ್ ನೈತಾದೃಶಾನಾಂ ಸ್ವಜನವ್ಯಪೇಕ್ಷಯ ಇವ್ರು ನಮ್ಮವರೇ ಏನಾಗಲ್ಲ ಅಂತ ಅಂದುಕೊಂಡೂ ಕೂಡ ನಾವು ನೈತಾದೃಶಾನಾಂ ಈ ರೀತಿ ಅವರ ಮನೆಗೆ ಹೋಗ್ಲೇಬಾರ್ದು. ಯಾಕಂದ್ರೆ ಅವ್ರಿಗೆ ಯಾವತ್ತು ಬುದ್ಧಿ ಸರಿ ಹೋಗುದು ಅಂತ ಇಲ್ವೇ ಇಲ್ಲ. ಬುದ್ಧಿ ಕೆಟ್ಟೋಯ್ತು ಅಂದ್ರೆ ಅದನ್ನ ಸರಿ ಮಾಡೋದು ಕಷ್ಟ. ಮನಸ್ಸು ಕೆಟ್ಟೋದ್ರೆ ಸರಿ ಮಾಡ್ಬೋದು, ಬುದ್ಧಿ ಕೆಟ್ಟೋದ್ರೆ ಸರಿ ಮಾಡೋದು ಕಷ್ಟ. ಯಾಕಂದ್ರೆ ಅದು ಇಂಟೆಲೆಕ್ಚುವಲ್ ಪ್ರಾಬ್ಲಮ್. ಸೈಕಿಕ್ ಆದ್ರೆ ಸರಿ ಮಾಡ್ಬೋದು, ಏನೋ ಪ್ರಾಬ್ಲಮ್, ಅಯ್ಯೋ ಪಾಪ ಅಂತ ಒಂದಿಷ್ಟು ಸರಿ ಮಾಡ್ಬೋದು. ಆದ್ರೆ ಬೌದ್ಧಿಕ ದುರುಳತನ, ದಾರಿದ್ರ್ಯ ಬಂದು ಸೇರಿತು ಅಂದ್ರೆ ಅದನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವತಃ ರುದ್ರದೇವನೇ ಮನೋಭಿಮಾನಿಯಾಗಿ ಈ ಮಾತನ್ನು ಹೇಳ್ತಾ ಇದ್ದಾನೆ. ಅಂದ್ರೆ ಇದೆಲ್ಲ ಮಾತು ಕೂಡ ಮನಸ್ಸಿನ ನಿಯಂತ್ರಣವನ್ನ ಸಾಧಿಸಬೇಕಾದಾಗ ಇದು ಸಲಹೆಯೂ ಹೌದು. ಇಂಥ ಸ್ಥಿತಿಗಳುಳ್ಳ ಮನಸ್ಸಿನವರ ಹತ್ರ ನಾವು ಸೇರ್ಲೂಬಾರದು ಅನ್ನುವ ಎಚ್ಚರವನ್ನ ಕೊಡ್ತಾರೆ. ಆರೋಪಿತ ಭ್ರೂರ ವಿಮರ್ಶನಾಕ್ಷಿಬಿಹಿ, ಅವ್ರು ಯಾವಾಗ್ಲೂ ಬಂದವರನ್ನೆಲ್ಲ ಒಂಥರ ವಕ್ರ ಬುದ್ಧಿನೇ, ಒಂದು ಶಕುನಿ ದೃಷ್ಟಿ, ಎಲ್ಲವನ್ನ ಏನ್ ಬಂದಿದ್ದಾನೆ, ಅವ್ರ ಪಾಪ ಅವ್ರ ಪಾಡಿಗೆ ಹೋಗ್ತಿರ್ತಾರೆ, ಅವನ್ ಯಾಕೆ ಎಡಗಡೆಯಿಂದನೇ ಹೋದ, ಎಲ್ರು ಇಲ್ಲಿ ಬಲಭಾಗದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವನಿಗೇನು, ಓಹೋ ಆ ಕಡೆಯಲ್ಲಿ ಏನೋ ಕಿಟಕಿಯಲ್ಲಿ ನೋಡಿ ಏನೋ ವಿಷಯವನ್ನ ಕಲೆಕ್ಟ್ ಮಾಡ್ಕೊಂಡು ಇನ್ಯಾರಿಗೋ ಏನೋ ಹೇಳಲಿಕ್ಕೋಸ್ಕರ ಅವನ್ ಬತ್ತಿ ಇಡೋ ಸ್ವಭಾವ ಯಾರಿಗಿರುತ್ತೋ ಅವನ್ ಇನ್ನೊಬ್ರು ಬತ್ತಿ ಇಡ್ತಾರೆ ಅಂತ ಅನ್ಕೋತಿರ್ತಾನೆ. ಇನ್ನೊಬ್ರಿಗೆ ಬೈಯುವ ಬುದ್ಧಿ ಇದ್ದಾಗ ಇನ್ನೊಬ್ರು ಬೈತಾರೆ ಅಂತಾನೆ ಅನ್ಕೋತಾ ಇರ್ತಾನೆ. ಯಾರು ಸ್ವತಃ ಅಂತಹ ಕಳ್ಳನ ಮನಸ್ಸು ಹುಳ್ಳುಗೆ ಅಂತ ಇದ್ದ ಹಾಗೆ ಇನ್ನೊಬ್ಬರ ಆರೋಪಿತ ಭ್ರೂ, ಯಾವಾಗ್ಲೂ ಒಂದು ಹುಬ್ಬು ಗಂಟಿಕ್ಕಿ ಕೆಟ್ಟ ದೃಷ್ಟಿಯಿಂದಲೇನೆ ಅಭಿಮರ್ಶನಾಕ್ಷಿಬಿಹಿ, ಕ್ರೂರವಾದ ದೃಷ್ಟಿ, ಕ್ರೂರವಾದ ಹುಬ್ಬು ಗಂಟಿಕ್ಕಿದ ಕೋಪದ ಕಣ್ಣಿನಿಂದಲೇ ಎಲ್ಲವನ್ನು ಕಾಣ್ತಾ ಇರ್ತಾರೆ. ಅವ್ರಿಗೆ ಯಾವ್ದು ಸಮಾಧಾನ ಇರಲ್ಲ, ಏನ್ ಕಂಡ್ರು ಹೊಟ್ಟೆ ಉರಿ ಹಾಕದಂಗೆನೆ ಇರುತ್ತೆ. ತಥಾರಿಭಿರ್ನ ಪ್ರಧನೆ ಶಿಲೀಮುಖೈಶ್ ಶೇತೆ ಧೃತಾಂಗೋ ಹೃದಯೇನ ದೂಯತ ಸ್ವಾನಾಂ ಯಥಾ ವಕ್ರಧಿಯಾಂ ದುರುಕ್ತಿಭಿರ್ದಿವಾನಿಶಂ ತಪ್ಯತಿ ಮರ್ಮತಾಡಿತ. ಈ ವಕ್ರ ಬುದ್ಧಿಯವರು ಇದ್ದಾರಲ್ಲ, ಅವರ ವಕ್ರ ಬುದ್ಧಿಯ ಬಗ್ಗೆ ಯಾರಾದ್ರೂ ಒಂದ್ ಸ್ವಲ್ಪ ನೇರ ಹೀಗೆ ಅಂತ ಅಂದು ಬಿಟ್ರಂತೂ ಆಮೇಲೆ ಅವ್ರ ಪೇಚಾಡುದನ್ನ ನೋಡ್ಲಿಕ್ಕಾಗಲ್ಲ. ಅವರಿಗೆ ಸಮಾಧಾನನೇ ಇರಲ್ಲ ಅವರಿಗೆ. ಆಮೇಲೆ ಒದ್ದಾಟ ಉಂಟಲ್ಲ, ಅದು ಒಳಗಿನಿಂದ ಪ್ರಿಕ್ಕಾಗತ್ತೆ. ಈಗೋ ಎದುರಿನಿಂದ ಏನು ಅನ್ನೋದಿಲ್ಲ, ಒಳಗೆ ಒದ್ದಾಡ್ತಾ ಇರ್ತಾರೆ. ಹೃದಯೇನ ಅರ್ಧಿತಾಂಗ, ಒಳಗೆ ಹೃದಯಕ್ಕೆ ಪೆಟ್ಟು ಬೀಳುತ್ತೆ ಅವ್ರು ಮಾಡಿದ ತಪ್ಪು ಎತ್ತಿ ಹೇಳಿದ್ರೆ ಅಥವಾ ಅವರ ದೋಷವನ್ನ ಎತ್ತಿ ತೋರಿಸಿದ್ರೆ. ನೀವು ಮಾತಾಡಿದ್ರಲ್ಲಿ ಬರೀ ಸುಳ್ಳೇ ಇರುದು, ನೀವು ಬರೀ ಸಿಕ್ಸ್ ಹಾಕೋ ಕೆಲಸ, ಬತ್ತಿ ಇಡ್ತೀರಿ ನೀವು ಅಂತ ಏನಾದ್ರೂ ಡೈರೆಕ್ಟ್ ಆಗಿ ಹೇಳಿಬಿಟ್ರೆ ಆಮೇಲೆ ಅವ್ರನ್ನು ಒದ್ದಾಡುದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಗಲಿರುಳು ಅವರು ಒಂಥರ ಬೆಕ್ಕು ಸುಟ್ಟ ಬಾಲ ಸುಟ್ಟ ಬೆಕ್ಕಿನ ಹಾಗೆ ಓಡಾಡ್ತಾ ಇರ್ತಾರೆ. ರಾತ್ರಿ ಎಲ್ಲ ನಿದ್ದೆ ಬರಲ್ಲ. ಯುದ್ಧದಲ್ಲಿ ಅಕಸ್ಮಾತ್ ಶತ್ರುವಿಂದ ಪೆಟ್ಟು ತಿಂದ್ರು ಅವನಿಗೆ ಸುಸ್ತಾಗಿ ನಿದ್ದೆ ಬರುತ್ತೆ. ಆದ್ರೆ ಈ ಮನುಷ್ಯನಿಗೆ ನಿದ್ದೆ ಬರಲ್ಲ, ಸತ್ರು ಮರಿಯಲ್ಲ ಅಂತ ಕೂತಿರ್ತಾನೆ. ಸತ್ ಮೇಲೆ ಮರಿಲಿಕ್ಕಿರಲ್ಲ, ಆದ್ರೂ ಹಂಗೆ ಹಾಗೊಂದು ಮಾತು ಅವನ ಬಾಯಲ್ಲಿ ಹೊರಡುತ್ತೆ. ವ್ಯಕ್ತಂ ತ್ವಮತ್ಕೃಷ್ಟಗತೆ ಪ್ರಜಾಪತೆ ಪ್ರಿಯಾತ್ಮಜಾನಾಮ ಅಸಿ ಸುಭೃತೆ ಮತಾ ಅಥಾಪಿ ಮಾನಂ ನಪಿತು ಪ್ರಪತ್ಸ್ಯತೆ ಮತಾಶ್ರಯಾತ್ ಕಃ ಪರಿತಪ್ಯತೆ ಯತ. ತುಂಬಾ ಚೆನ್ನಾಗಿ ಹೇಳ್ತಾನೆ. ಓ ಸುಭ್ರು ಅಂದ್ರೆ ಕಾಮನ ಬಿಲ್ಲಿನಂತಹ ಚಂದದ ಹುಬ್ಬುಳ್ಳವಳೆ, ತನ್ನ ಮಡದಿಯನ್ನ ಪ್ರೀತಿಯಿಂದ ಕರೆಯುವ ಮಾತು. ನೀನು ಇವತ್ತು ಈಗ ಪ್ರಜಾಪತಿ ಸ್ಥಾನದಲ್ಲಿ ದಕ್ಷ ಕೂತಿದ್ದಾನೆ, ತುಂಬಾ ಎತ್ತರದ ಸ್ಥಾನದಲ್ಲಿ ಕೂತಿದ್ದಾನೆ. ಅವನ ಪುತ್ರಿಯರಲ್ಲಿ ನೀನು ತುಂಬಾ ವಿಶೇಷ ಪ್ರೀತಿ ಪಾತ್ರಳು, ನಿನ್ನ ಮೇಲೆ ಅವನಿಗೆ ವಿಶೇಷ ಪ್ರೀತಿ ಇದೆ ಅಂತ ನನಗೆ ಗೊತ್ತು. ಆದರೂ ನಮ್ಮ ಸಂಬಂಧ ಕೆಟ್ಟಿರುವ ಕಾರಣ ಆತ ನಿನ್ನ ಮೇಲಿನ ಪ್ರೀತಿಯನ್ನು ಕೂಡ ವ್ಯಕ್ತಪಡಿಸದೆ ಹೋಗುವ ಸಾಧ್ಯತೆ ಇದೆ. ನಿನಗೆ ಮನ್ನಣೆ ಕೊಡಲ್ಲ. ಯಾಕೆಂದ್ರೆ ನಿನಗ್ ಮನ್ನಣೆ ಕೊಟ್ರೆ ಅದು ನನಗೆ ಮನ್ನಣೆ ಕೊಟ್ಟಾಗ ಆಗುತ್ತೆ ಅಂತ ಅವನಿಗೆ ಒಳಗಿನಿಂದ ಕಿರಿಕಿರಿ ಆಗ್ಲಿಕ್ಕೆ ಶುರುವಾಗುತ್ತೆ. ನನಗೆ ಅವಮಾನ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವ ಕಾರಣಕ್ಕೆ ನಿನಗೆ ಅವಮಾನ ಮಾಡ್ತಾನೆ. ನಾನ್ ತಲೆ ಕೆಡಿಸ್ಕೊಳ್ಳುದಿಲ್ಲ. ಅವನು ಇಡೀ ಸಭೆಯಲ್ಲಿ ಎಲ್ಲಾ ಬೊಬ್ಬೆ ಹೊಡೆದ್ರು ಕೂಡ ನನ್ಗೆ ಅದು ಗೊತ್ತೇ ಆಗ್ಲಿಲ್ಲ. ಆ ಕೋಪ ಇದೆ. ನಾವು ಯಾರಿಗಾದ್ರೂ ಬೈದಾಗ ಅವ್ರು ಬೈದದಕ್ಕೆ ರಿಯಾಕ್ಟ್ ಆದ್ರೆ ಮಾತ್ರ ಸಮಾಧಾನ ಆಗುತ್ತೆ. ನಾವು ಬೈದಿದ್ದಕ್ಕೆ ಅವ್ರು ರಿಯಾಕ್ಟ್ ಆಗದೆ ಸುಮ್ನೆ ನುಂಗ್ಕೊಂಡು ಹೋಗ್ಬಿಟ್ರೆ ಕೈ ಹಿಸ್ಕೊಳಂಗಾಗುತ್ತೆ. ಅಯ್ಯೋ ಇವ್ರು ನಾನು ಇಷ್ಟು ಬೈದ್ರು ಒಂದು ಪ್ರತಿಕ್ರಿಯೆ, ಮುಖನು ಬೇಸರ ಮಾಡ್ಕೊಳ್ಳಲು ಹುಬ್ಬು ಗಂಟ ಹಾಕ್ಲಿಲ್ಲ, ಅಯ್ಯೋ ಅಂತ ಕಣ್ಣು ಕೆಳಗೆ ಹಾಕ್ಲಿಲ್ಲ,
ಎಂತದು ಆಗ್ಲಿಲ್ಲ, ಇಷ್ಟು ಅನಾಯಾಸವಾಗಿ ಹೋಗ್ತದೆ, ನಾನು ಅಷ್ಟೊತ್ತು ಬೈದಿದ್ದೆಲ್ಲ ವ್ಯರ್ಥ ಆಯ್ತಲ್ಲ ಅಂತ ಒದ್ದಾಡ್ತಾರೆ. ದಕ್ಷನ ಪರಿಸ್ಥಿತಿ ಹಾಗಾಗಿದೆ. ನಾನು ಅವನಿಗೆ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಧ್ಯಾನದ ಸ್ಥಿತಿಯಲ್ಲಿ ಇದ್ದದ್ರಿಂದ ನಿನಗವನು ದಿವಾನಿಶಂ, ಹಗಲು ರಾತ್ರಿ ಅವನು ಒದ್ದಾಡ್ತಾ ಇರ್ತಾನೆ. ಮದಾಶ್ರಯ ಕಲ್ಕ ಪರಿತಪ್ಯತೆ ಯತ, ನನ್ನ ಮೇಲೆ ತೀವ್ರವಾದ ಅಸಮಾಧಾನ ಇದೆ ಅವನಿಗೆ. ಅಥಾಪಿಮಾನಂ ನಪಿತು ಪ್ರಪತ್ಸ್ಯತೆ, ಹಾಗಿದ್ರು ಅವನು ನಿನಗೆ ಈಗ ಇಷ್ಟೆಲ್ಲ ಪ್ರೀತಿ ಇದ್ರೂ ಕೂಡ ಗೌರವ ಕೊಡಲ್ಲ. ತಾತಪ್ಯಮಾನೇನ ಹೃದಾತುರೇಂದ್ರಿಯ ಸಮೃದ್ಧಿ ಪುರುಷ ಬುದ್ಧಿ ಸಾಕ್ಷಿಣಾಂ ಅಕಲ್ಯ ಏಷಾಧಿರೋಢು ಮಂಜಸ ಏಷಾಮಧಿರೋಢು ಮಂಜಸ ಪದಂ ಪರಂ ದೃಷ್ಟಿ ಯಥಾಸುರಾ ಹರಿಂ. ಎಲ್ಲರ ಮನೋಭಿಮಾನಿಯಾದ ನಾನೇ ಈ ಪದವಿ ಐಶ್ವರ್ಯಗಳಿಂದ ಹೃದಯದಲ್ಲಿ ಸಂತಾಪ ಪಡ್ತಾ ಒದ್ದಾಡ್ತಾ ಇರೋದನ್ನ ನಾನು ಗಮನಿಸ್ತಾ ಇದ್ದೇನೆ. ದಕ್ಷನ ಪರಿಸ್ಥಿತಿ ಏನಾಗಿದೆ ಅಂತ ನನಗೆ ಗೊತ್ತು. ಅವನು ಉನ್ನತ ಸ್ಥಾನ ಸಿಕ್ಕಿದೆ, ಆದ್ರೆ ಅದಕ್ಕೆ ತಕ್ಕಂತೆ ಬಾಳ್ಲಿಕ್ಕೆ ಆಗ್ತಿಲ್ಲ ಅವನಿಗೆ. ಯಾಕೆಂದ್ರೆ ನಾನು ಮರ್ಯಾದೆ ಕೊಟ್ಟಿಲ್ಲ ಅನ್ನುವುದೇ ಅವನ ತಲೆಯಲ್ಲಿ ಇನ್ನೂ ಕೂಡ ಗುಯ್ಗುಡ್ತಾ ಇದೆ. ಒಳಗಿನಿಂದ ಬೇಸರ ಒಂದು ಸರ್ತಿ ಅಂಟಿ ಬಿಟ್ರೆ ಎಷ್ಟು ದೊಡ್ಡ ಪೋಸ್ಟ್ ಅಲ್ಲಿ ಇದ್ರು ಕೂಡ ಅವನನ್ನೊಂದು ಹಳಿಲಿಕ್ಕೆ ಆಗ್ಲಿಲ್ಲಲ್ಲ, ಅವನ ಕೈಯಿಂದ ನಾನು ಮರ್ಯಾದೆ ತಗೊಳ್ಲಿಕ್ಕೆ ಆಗ್ಲಿಲ್ಲಲ್ಲ ಅನ್ನೋದು ಇನ್ನೂ ಕಾಡ್ತಾ ಇದೆ ಅವನಿಗೆ. ಆದ್ರಿಂದಾಗಿ ನನ್ನನ್ನ ಬಹಳವಾಗಿ ದ್ವೇಷಿಸ್ತಾ ಇದ್ದಾನೆ. ಹೇಗೆ ಅಸುರರು ಶ್ರೀಹರಿಯ ಪದವಿಯನ್ನ ಸೇರ್ಬೇಕು ಅಂತ ನಿರಂತರ ಪ್ರಯತ್ನಿಸಿ ಸೋತು ಹಿಂದೆ ಬೀಳ್ತಾ ಇದ್ದಾರೋ, ಹಾಗೆ ಇವನು ಕೂಡ ಅಸುರಾವೇಶದಿಂದ ನನ್ನನ್ನ ಅತ್ಯಂತ ದ್ವೇಷಿಸಿ ಹಿನ್ನಡೆ ಅನುಭವಿಸ್ತಾ ಇದ್ದಾನೆ. ಅದು ಅವನಿಗೆ ಗೊತ್ತಾಗ್ತಾ ಇಲ್ಲ. ಪದಂ ಪರಂ ದ್ವೇಷ್ಟಿ ಯಥಾಸುರ ಹರಿಂ ಹರಿಂ ಯಥಾ ಅಸುರಾಹ ಪರಂ ಪದಂ ದ್ವೇಷ್ಟಿ. ಅವನ ಅತ್ಯಂತ ಉನ್ನತವಾದ ಸ್ಥಾನವನ್ನ ಕಿತ್ತುಕೊಳ್ಳಿಕ್ಕೋಸ್ಕರ ನಿರಂತರ ಪ್ರಯತ್ನ ಮಾಡ್ತಾ ಇರ್ತಾರೆ. ಏನ್ ಪ್ರಯತ್ನ ಮಾಡಿದ್ರು ಅದು ಸಾಧ್ಯವಾಗ್ಲಿಲ್ಲ, ಹೇಗೋ ಹಾಗೆ. ಓ ದಾಕ್ಷಾಯಿಣಿ, ಅತಿಥಿಗಳನ್ನ ಎದುರುಗೊಳ್ಳುವುದು, ವಿನಯದಿಂದ ಅವರನ್ನ ಮಾತನಾಡಿಸುವುದು, ಅಭಿವಾದನ ಮಾಡುವುದು, ಇವೆಲ್ಲವೂ ಕೂಡ ಪ್ರಾಜ್ಞರು ಅತಿಥಿಗಳನ್ನ ಕಂಡಾಗ ಮಾನಸಿಕವಾಗಿ ತತ್ ಹೃದಯದಲ್ಲಿರುವ ಪರಮಾತ್ಮನನ್ನೇ ನಮಸ್ಕರಿಸ್ತಾರೆ. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ, ಮೊನ್ನೆಯೂ ಇಂಥದ್ದೇ ಮಾತು ಬಂತು. ಪ್ರತ್ಯುದ್ಗಮ, ಮೊದಲು ಎದ್ದೇಳುವುದು, ಆಮೇಲೆ ಪ್ರಶ್ರಯಣ, ಅವರಿಗೆ ಶರಣಾಗಿದ್ದೇವೆ ಅಂತ ಅನ್ನುವ ಭಾವವನ್ನು ತುಂಬಿಕೊಳ್ಳುವುದು, ಬಾಯಿ ಮಾತಿನಿಂದಲೂ ನಮಸ್ಕರಿಸ್ತಾ ಇದ್ದೇನೆ ಅಂತ ಹೇಳಿ ಅಡ್ಡ ಬೀಳುವುದು. ಇದು ನಿಜವಾದ ಕ್ರಮ. ಅತಿಥಿಗಳು ಬಂದಾಗ ಅಥವಾ ಹಿರಿಯರು ಬಂದಾಗ, ಗುರುಗಳು ಬಂದಾಗ ಅಥವಾ ತಂದೆ ತಾಯಿಗಳೇ ಆಗಿದ್ದಾಗಲೂ ಇಷ್ಟನ್ನ ಮಾಡಬೇಕಾದದ್ದು ಪ್ರಾಜ್ಞರು ನಡೆಸ್ತಾರೆ. ಈ ಕ್ರಿಯೆಯನ್ನ ಪ್ರಾಜ್ಞರು ನಡೆಸ್ತಾರೆ. ಅತಿಥಿ ತನಗೆ ಸಮನಾಗಿದ್ರೆ ಅಥವಾ ತುಂಬಾ ಕೆಳಗಿನವನಾಗಿದ್ರೆ ಇಷ್ಟು ಮರ್ಯಾದೆ ಮನ್ನಣೆ ಕೊಡ್ಬೇಕಾದ ಅಗತ್ಯ ಇಲ್ಲ. ದಕ್ಷ ನನಗೆ ಸಂಬಂಧದಲ್ಲಿ ಮಾವನಾಗಿದ್ರು ಕೂಡ ನನಗಿಂತ ಅತ್ಯಂತ ಕಡಿಮೆ ಯೋಗ್ಯತೆಯಿಂದಲೂ ಮತ್ತು ಸ್ಥಾನದಿಂದಲೂ. ನಾನು ಸಮಸ್ತ ಪಂಚಭೂತ ಪ್ರಪಂಚದ ನಿರ್ಮಾತೃ. ದಕ್ಷ ಒಂದು ಪ್ರಜಾಪತಿಯಾಗಿ ಒಂದು ಕಾಲದ ನಿಯಾಮಕ ಶಕ್ತಿ ಅಷ್ಟೇ. ಅಳಿಯನಾಗಿರಬಹುದು ನಾನು, ಆದ್ರೆ ಯೋಗ್ಯತೆಯಲ್ಲಿ ಮತ್ತು ಸಾಮರ್ಥ್ಯದಲ್ಲಿ ಮತ್ತು ಗುಣದಲ್ಲಿ ಅವನಿಗಿಂತ ಮಿಗಿಲು. ನಾನು ಇದನ್ನ ಯಾಕೆ ನಿನಗೆ ಹೇಳ್ತಾ ಇದ್ದೇನೆ, ನಾನು ಊರಲ್ಲೆಲ್ಲ ಇದನ್ನ ಯಾರ ಹತ್ರನು ಇಲ್ಲಿ ತನಕ ಡಿಸ್ಕಷನ್ ಮಾಡ್ಲಿಲ್ಲ. ನಿನ್ನ ಹತ್ರ ಮಾತ್ರ ಈ ವಿಷಯವನ್ನು ನಾನು ಹೇಳ್ತಾ ಇದ್ದೇನೆ. ಯಾವಾಗ್ಲೂ ತುಂಬಾ ಒಳ್ಳೆ ಮಾತು, ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯೈವ ನ ದೇಹ ಮಾನಿನೇ. ನಾವು ನಮಸ್ಕಾರ ಮಾಡುವುದು ಯಾವಾಗ್ಲೂ ಕೂಡ ಅವನ ಯಾವುದೇ ವ್ಯಕ್ತಿಗೆ ಮಾಡಿದ್ರು ಆ ವ್ಯಕ್ತಿಯ ಒಳಗಿನ ಮಹಾಶಕ್ತಿಗೆ ಹೊರತು ಆ ವ್ಯಕ್ತಿಗೆ ಅಲ್ಲ. ಆ ವ್ಯಕ್ತಿ ಅನ್ನೋದು ಪ್ರತೀಕ. ಆ ಪ್ರತೀಕದಲ್ಲಿ ಭಗವಂತನನ್ನ ಕಾಣುವುದು. ಹೇಗೆ ದೇವರ ಕೋಣೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಪ್ರತಿಮೆಗಳಿರ್ತವೆ, ನಾವು ನಮಸ್ಕಾರ ಮಾಡುದು ಪ್ರತಿಮೆಗಲ್ಲ, ಪ್ರತಿಮೆಯಲ್ಲಿರುವಂತಹ ಚೈತನ್ಯ ಸ್ವರೂಪಕ್ಕೆ. ಅದು ಅಚಲ ಪ್ರತಿಮೆ. ಜ್ಞಾನಿಗಳು, ಅತಿಥಿಗಳು, ಗುರುಗಳು, ತಂದೆ ತಾಯಿ ಇವರೆಲ್ಲ ಚಲ ಪ್ರತಿಮೆ. ಎರಡು ತರದ ಪ್ರತಿಮೆ ಇದೆ, ಚಲಿಸುವ ಪ್ರತಿಮೆ, ಚಲಿಸದ ಪ್ರತಿಮೆ ಅಂತ. ಅಚಲ ಪ್ರತಿಮೆಗಿಂತ ಚಲ ಪ್ರತಿಮೆ ಇನ್ನೂ ಹೆಚ್ಚು ಉಪಾಸನೆಗೆ ಯೋಗ್ಯವಾದದ್ದು ಮತ್ತು ಅತ್ಯಂತ ಹೆಚ್ಚು ಜ್ಞಾನಿಗಳಾದ್ರಂತೂ ಅಲ್ಲಿ ಅದರ ಫಲ ಅತ್ಯಂತ ದೊಡ್ಡದು. ಹೀಗಾಗಿ ಗುಹಾಶಯೈವ, ಗುಹೆಯಲ್ಲಿ ಅಂದ್ರೆ ಹೃದಯ ಗುಹೆಯಲ್ಲಿ ಸದಾ ಅಂತರ್ಯಾಮಿಯಾಗಿ ನೆಲೆಸಿದ ಪರಮಾತ್ಮನಿಗೆ ನಮಸ್ಕರಿಸುವುದು ಹೊರತು ನ ದೇಹ ಮಾನಿನೇ, ನಾನೇ ದೇಹ, ನಾನೇ ದೇವ್ರು, ನಾನೇ ಎಲ್ಲ, ನಾನೇ ದೇಹದಲ್ಲಿ ಮಾನ ಅಂದ್ರೆ ಅಭಿಮಾನ, ದುರಭಿಮಾನ
ಯಾರು ದೇಹದಲ್ಲಿ ದುರಭಿಮಾನ ಹೊಂದಿರ್ತಾನೆ, ದೇಹದಲ್ಲಿ ಎಲ್ಲವೂ ನನ್ನದೇ ಅಧಿಕಾರ ಇದೆ ಅಂತ ಭಾವಿಸ್ತೇನೆ, ಅವನಿಗೆ ನಮಸ್ಕಾರ ಮಾಡುವುದಲ್ಲ. ನ ದೇಹ ಮಾನಿನೇ. ನಾನು ಅವನಿಗೆ ನಮಸ್ಕಾರ ಮಾಡ್ಲಿಕ್ಕೆ ಯಾವ ಅರ್ಹತೆಯೂ ಇರ್ಲಿಲ್ಲ ಅವನಿಗೆ. ಯಾಕೆಂದ್ರೆ ಅವನಲ್ಲಿ ನಾನ್ ದೊಡ್ಡವನು ಅಂತಿತ್ತು, ನನಗೆಲ್ಲರೂ ನಮಸ್ಕಾರ ಮಾಡಬೇಕು ಅಂತಿತ್ತು. ಆ ನಮಸ್ಕಾರ ಮಾಡಬೇಕು ಅಂತ ಯಾರು ವ್ಯಕ್ತಿಗತವಾಗಿ ಅವನೇ ಅಪೇಕ್ಷೆ ಪಡ್ತಾನೋ ಅಲ್ಲಿ ದೈವ ತತ್ವ ಇರುವುದೇ ಸಾಧ್ಯ ಇಲ್ಲ. ಅಹಂಕಾರ ಇದ್ದಲ್ಲಿ ದೇವ್ರಿರಲ್ಲ, ದೇವ್ರಿರುವಲ್ಲಿ ಅಹಂಕಾರಕ್ಕೆ ಅವಕಾಶ ಇಲ್ಲ. ಅವನ ಅಹಂಕೃತನಾಗಿ ನಿಂತಿದ್ದಾದ್ರಿಂದಾಗಿ ನಾನು ಅವನ ಅಹಂಕಾರಕ್ಕೆ ಸರಿಯಾಗಿ ಶಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವನಿಗೆ ನಮಸ್ಕರಿಸುವ ಪ್ರಸಂಗಕ್ಕೆ ಹೋಗ್ಲೇ ಇಲ್ಲ. ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಯದೀಯತೆ ತತ್ರ ಪುಮಾನಪಾವೃತ ಸತ್ವಂಚ ಯಸ್ಮಿನ್ ಭಗವಾನ್ ವಾಸುದೇವೋ ಯದೋಕ್ಷಜೋ ಮೇ ಮನಸಾ ವಿಧೀಯತೆ. ತುಂಬಾ ಚಂದದ ಮಾತು. ಮನಸ್ಸಿಗೆ ವಸುದೇವ ಅಂತ ಹೆಸರು. ಸತ್ವಂ, ಸತ್ವ ಅಂತ ಅನ್ನುವ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ ಸಂಸ್ಕೃತದಲ್ಲಿ. ಸತ್ವ ಅನ್ನುವ ಶಬ್ದ, ಮನಃ, ಚೇತಃ, ತುಂಬಾ ಶಬ್ದಗಳಿವೆ. ಅದರಲ್ಲಿ ಸತ್ವಂ ಅನ್ನೋದು ಮನಸ್ಸಿಗೆ ಒಂದು ವಿಶಿಷ್ಟವಾದ ಶಬ್ದ. ವಿಶುದ್ಧಂ ಸತ್ವಂ, ಶುದ್ಧವಾದ ಮನಸ್ಸಿಗೆ ಏನು ಹೆಸರು ಅಂದ್ರೆ ವಸುದೇವ ಶಬ್ದಿತಂ. ಶುದ್ಧವಾದ ಮನಸ್ಸಿಗೆ ವಸುದೇವ ಅಂತ ಹೆಸರು. ದೇವರಿಗೀಗ ವಾಸುದೇವ ಅಂತ ಯಾಕೆ ಹೆಸರು ಅಂತ ಗೊತ್ತಾಯ್ತಾ? ವಸುದೇವೇ ಭವಃ ವಾಸುದೇವ. ಶುದ್ಧವಾದ ಸತ್ವದಲ್ಲಿ ಯಾರು ಕಾಣಿಸಿಕೊಳ್ತಾನೋ ಅವನು ವಾಸುದೇವ. ಯದೀಯತೆ ತತ್ರ ಪುಮಾನ್ ಅಪಾವೃತಃ ಸತ್ವಂಚ ಯಸ್ಮಿನ್ ಭಗವಾನ್ ವಾಸುದೇವ ಯದೋಕ್ಷಜೋ ಮೇ ಮನಸ ವಿಧೀಯತೆ. ಲೋಕ ಮರ್ಯಾದೆಗಾದರೂ ಕಾಯಿಕವಾಗಿ ವಾಚಿಕವಾಗಿ ನಮಸ್ಕಾರಗಳನ್ನ ನಾನು ಸಲ್ಲಿಸಬಹುದಿತ್ತು. ಆದರೆ ಶುದ್ಧ ಸತ್ವಾತ್ಮಕವಾದ ಪಕ್ಕದಲ್ಲಿ ಕೂತಿದ್ದ ಚತುರ್ಮುಖನ ಶರೀರ ನನಗೆ ವಸುದೇವದಂತೆ ಕಂಡಿತು, ಶುದ್ಧವಾದ ಮನಸ್ಸಿತ್ತಲ್ಲಿ. ಹಾಗಾಗಿ ಪ್ರಕೃತಿಯ ಆವರಣ ರಹಿತನಾದ ಅಧೋಕ್ಷಜ ಅಂದ್ರೆ ನಾರಾಯಣನ ವಿಶೇಷವಾದ ರೂಪ ಅಲ್ಲಿ ಕಂಡಾಗ ನನಗದನ್ನು ಹೊರತುಪಡಿಸಿ ಇನ್ಯಾವುದು ಧ್ಯಾನಕ್ಕೆ ಯೋಗ್ಯವಾದ ಜಾಗ ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ಬ್ರಹ್ಮ ಶರೀರ ಪರಮಾತ್ಮನ ವಿಶೇಷವಾದ ಆಧಾರವಾಗಿ ನಿಂತದ್ರಿಂದ ಅಲ್ಲೇ ನನ್ನ ಮನಸ್ಸು ಅಪಾವೃತ ಆವರಿಸಿಕೊಂಡಿತ್ತು, ಮುಳುಗಿಬಿಟ್ಟಿತ್ತು. ಉತ್ತಮ ಅಧಿಷ್ಠಾನದಲ್ಲಿ ಆರಾಧನೆ ಮಾಡುವಾಗ ಕಡಿಮೆ ಅಧಿಷ್ಠಾನದಲ್ಲಿ ನಮಸ್ಕಾರ ಮಾಡೋದಕ್ಕೆ ಅರ್ಥ ಇಲ್ಲ. ಯಾವಾಗ ಮನಸ್ಸಿನಲ್ಲಿ ಕೊಳೆನೆ ತುಂಬಿರುತ್ತೆ ಅವನಿಗೆ ಕೈ ಮುಗಿಯುವುದ್ರಲ್ಲೂ ಅರ್ಥ ಇಲ್ಲ, ವೇಸ್ಟ್ ಅದು. ಸುಮ್ನೆ ಗೋಡೆಗೆ ನಮಸ್ಕಾರ ಮಾಡಿದ ಹಾಗೆ ಅಲ್ಲ. ಗೋಡೆಗೆ ಮಾಡೋರೇ ಜಾಸ್ತಿ ಇರುವುದು ಈಗ. ಆದ್ರೆ ತಿಳುವಳಿಕೆ ಇಲ್ಲದೆ ಹಾಗೆಲ್ಲ ಎಡವಟ್ಟು ಕೆಲಸಗಳನ್ನ ಮಾಡ್ತಾರೆ. ಆದ್ರಿಂದ ನಾನು ಕಾಯಿಕವಾಗಿಯೂ ದಕ್ಷಿಣೆಗೆ ನಮಸ್ಕಾರ ಮಾಡ್ಲಿಲ್ಲ. ಅಂದ್ರೆ ಅವಳಿಗೆ ವಿಷಯ ಗೊತ್ತಿರ್ಬೇಕಲ್ಲ ಎಲ್ಲ ಏನಾಗಿದೆ ಅಂತ. ನಾನು ಯಾಕೆ ಬೇಡ ಅಂತ ಹೇಳಲಿಕ್ಕೆ ಹೊರಟಿದ್ದೇನೆ ಅಂತ ಅವಳಿಗೆ ಮನಸ್ಫೂರ್ತಿಯಾಗಿ ಅರಿವಾಗ್ಬೇಕು ಅನ್ನೋ ದೃಷ್ಟಿಯಿಂದ ರುದ್ರದೇವ ಇಷ್ಟೆಲ್ಲ ಪಾರ್ವತಿಗೆ ಬಿಡಿಸಿ ಹೇಳಿದ. ತ್ವಯಾ ನಿರೀಕ್ಷೋ ನ ಪಿತಾಪಿ ದೇಹ ಕೃತ್ ದಕ್ಷೋ ಮಮ ದ್ವಿಟ್ಟದನೋ ವ್ರತಾಶ್ಚಯೇ ಯೋ ವಿಶ್ವಸೃಗಜಗತಂ ವರೋರು ಮಾಂ ಅನಾಗಸಂ ದುರ್ವಚಸಾರ ಅಕರೋತ್ ತಿರಹ. ಓ ಸುಂದರವಾದ ಶರೀರದವಳೆ, ಅವನು ನಿನಗೆ ಶರೀರವನ್ನ ಹಂಚಿಕೊಂಡು ತಂದೆಯಾಗಿದ್ದಾನೆ. ಆದರೆ ನನ್ನನ್ನು ಅತಿಯಾಗಿ ದ್ವೇಷಿಸುವುದರಿಂದ ಅವನನ್ನು ಅವನ ಕಡೆಯವರನ್ನು ನೀನು ನೋಡಲಿಕ್ಕೆ ಹೋಗುವುದು ಉಚಿತ ಅಲ್ಲ. ಇದು ನನ್ನ ಅಭಿಪ್ರಾಯ. ದಕ್ಷಃ ಮಮ ದ್ವಿಟ್ ಮಮ ತದನು ವ್ರತಾಶ್ಚಯಿ. ಅವನನ್ನು ಅನುಸರಿಸುವ, ದಕ್ಷನನ್ನು ಅನುಸರಿಸುವ ಯಾರೆಲ್ಲ ಇದ್ದಾರೋ ತ್ವಯಾನ ನಿರೀಕ್ಷ್ಯ, ನೀನು ಅವರನ್ನ ಯಾರನ್ನು ನೋಡ್ಲಿಕ್ಕೆ ಹೋಗುದು ಉಚಿತ ಅಲ್ಲ. ಅವನು ಪ್ರಜಾಪತಿಗಳ ಯಜ್ಞದಲ್ಲಿ ಯಾವುದೇ ಅಪರಾಧ ಮಾಡದ ನನ್ನನ್ನು ಕೆಟ್ಟ ಮಾತುಗಳಿಂದ ನಿಂದಿಸಿ ಹೊರಟು ಹೋಗಿದ್ದಾನೆ, ಶಾಪಾದಿಗಳನ್ನ ಕೊಟ್ಟು ಹೋಗಿದ್ದಾನೆ. ಅನಾಗಸಂ ಮಾಂ, ಆಗಹ ಅಂದ್ರೆ ಪಾಪ ಅಂತ ಅರ್ಥ. ಅನಾಗಸ ಅಂತಂದ್ರೆ ಪಾಪ ಮಾಡದ, ಯಾವುದೇ ಪಾಪ ಮಾಡದ. ಅವನ ವಿಷಯದಲ್ಲಿ ನಾನು ಯಾವ ಕೆಡುಕನ್ನು ಯೋಚಿಸ್ಲಿಲ್ಲ. ಆದ್ರೆ ನನ್ನನ್ನ ದುರ್ವಚಸ, ಕೆಟ್ಟ ಮಾತುಗಳಿಂದ ತಿರಹ ಅಕರೋದು, ತಿರಸ್ಕರಿಸಿ ಹೋಗಿದ್ದಾನೆ. ತಿರಹ ಅಂದ್ರೆ ನೆಗ್ಲೆಜೆನ್ಸ್, ನಿರ್ಲಕ್ಷ್ಯ ಮಾಡುವುದು, ನಿರ್ಲಕ್ಷ್ಯ ಮಾಡಿ ಹೋಗಿದ್ದಾನೆ. ನನ್ನ ಮಾತನ್ನ ನೀನು ಅಲ್ಲಿಗೆ ಹೋಗುವುದಾದರೆ ನನಗೆ ಬೇಜಾರಿಲ್ಲ, ಆದ್ರೆ ನಿನಗೆ ತುಂಬಾ ಬೇಸರ ಆಗುತ್ತೆ. ನನಗೆ ಬೇಸರ ಇಲ್ಲ, ಆದ್ರೆ ನಿನಗೆ ತುಂಬಾ ಬೇಸರ ಆಗುತ್ತೆ. ಭದ್ರಂ ಭವತ್ಯ ನ ತಥೋ ಭವಿಷ್ಯತಿ, ನಿನಗಲ್ಲಿ ಮಂಗಳ ಆಗುದಿಲ್ಲ, ಮನಸ್ಸಿಗೆ ಹಿಂಸೆ ಆಗುತ್ತೆ. ಯಾಕೆಂದ್ರೆ ಗೌರವಾನ್ವಿತ ವ್ಯಕ್ತಿಗೆ ಬಂಧುಗಳಿಂದ ಅಪಮಾನವಾದರೆ ಮರಣಾದತಿರಿಚ್ಯತೆ, ಅದು ಮರಣಕ್ಕಿಂತಲೂ ಹೆಚ್ಚಿನದ್ದು.
ಅದನ್ನ ಸುಲಭದಲ್ಲಿ ಯಾರೂ ಕೂಡ ಅಪಮಾನ ಆದದ್ದನ್ನ ಸಹಿಸಿಕೊಳ್ಳಿಕ್ ಸಾಧ್ಯ ಆಗುವುದಿಲ್ಲ ಅಂತ ರುದ್ರದೇವ ಗೌರಿಯನ್ನ ನಾನಾ ವಿಧವಾದ ಮಾತುಗಳಿಂದ ದಾಕ್ಷಾಯಿಣಿಯನ್ನ ತಡೀತಾನೆ ಅನ್ನುವಲ್ಲಿಗೆ 3ನೆಯ ಅಧ್ಯಾಯ ಮುಕ್ತಾಯವಾಗುತ್ತೆ. 4ನೆಯ ಅಧ್ಯಾಯದಲ್ಲಿ ಮೈತ್ರೇಯರು ಮತ್ತೆ ಏನಾಯ್ತು, ಶಿವ ಇಷ್ಟು ಹೇಳಿ ಸುಮ್ನಾದ್ಮೇಲೆ ಅವಳು ಏನ್ ಮಾಡ್ತಾಳೆ ಅನ್ನೋದು ಅವನಿಗೆ ಅರ್ಥ ಆಯ್ತು. ಯಾಕೆಂದ್ರೆ ಪ್ರತಿಕ್ರಿಯೆ ಬರುವಾಗ ಗೊತ್ತಾಗುತ್ತೆ, ನನ್ನ ಮಾತು ಕನ್ವಿನ್ಸ್ ಆಯ್ತೋ ಅಥವಾ ಅದನ್ನ ಸುಮ್ನೆ ಕೇಳ್ತಾ ಇದ್ದಾಳೆ, ಕೊನೆಗೆ ತಾನೇನ್ ಮಾಡ್ಬೇಕು ಅಂತಿದ್ದೇನೋ ಅದನ್ನೇ ಮಾಡ್ತಾಳೆ ಅನ್ನೋದು ರುದ್ರದೇವನಿಗೆ ಅರ್ಥ ಆಯ್ತು. ಇದು ನಡೆಯಬೇಕಾದ ಕ್ರಿಯೆ. ಇದರಿಂದ ಸ್ವಲ್ಪ ಬದಲಾವಣೆಗಳು, ಪಾಠಗಳು, ಶಿಕ್ಷಣ ಎಲ್ಲವೂ ನಡಿಲಿಕ್ಕಿದೆ ಅಂತ ಗೊತ್ತಾಗಿ ಸುಮ್ನಾದ. ಹೇಗೆ ಅದರ ಬೆಳವಣಿಗೆ ಆಯಿತು ಅನ್ನೋದನ್ನ ಮುಂದಿನ 4ನೆಯ ಅಧ್ಯಾಯ ನಿರೂಪಣೆ ಮಾಡುತ್ತೆ. ಒಟ್ಟು ಸತಿಗೆ ತುಂಬಾ ಬೇಜಾರಾಗುತ್ತೆ, ಅವಳು ಮುಂದೆನೆ ಅವಮಾನ ಮಾಡ್ತಾರೆ. ಅದೇನಾಯ್ತು ಹೇಗಾಯ್ತು ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ನಾವು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಧರ್ಮ ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಬ್ರಹ್ಮಾರ್ ಅಧರ್ಮಸ್ಯ ಪರಾಭವ ಸದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಣಮಸ್ತು.